ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮತ್ತೊಂದು ಹೊಸ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಕೂಡ ಕೋಮುದ್ವೇಷಿ ಹೇಳಿಕೆ. ಮಿಸ್ಟರ್ ಕಲ್ಲಡ್ಕ, ಹೆಣ್ಣು ಅಂದ್ರೆ ಮಗುವನ್ನ ಹೆರೋ ಯಂತ್ರ ಅಲ್ಲ. ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. ಬಾಯಿಗೆ ಬಂದ ಹಾಗೆ ಕೋಮುದ್ವೇಷಿ ಭಾಷಣವನ್ನ ಮಾಡಿಕೊಂಡಿರೋ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು 1976ರಿಂದ 2024ರವರೆಗೆ 16 FIRಗಳು 6-7 ಚಾರ್ಜ್ ಶೀಟ್ಗಳು ಇವರ ಮೇಲಿದೆ. ಬಡವರ ಮಕ್ಕಳನ್ನ ಸ್ಮಶಾನಕ್ಕೆ ಜೈಲಿಗೆ ಕಳಿಸಿ ಆರಾಮಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಶ್ರೀರಂಗಪಟ್ಟಣ FIR ರೀತಿಯ ಕಾನೂನು ಸಂಘರ್ಷವನ್ನ ಯಾವತ್ತೂ ಕೂಡ ಅವರು ಎದುರಿಸಿರಲಿಲ್ಲ. ಆದರೂ ಕೂಡ ತನ್ನ ವಿಷಕಾರೋ ಮನಸ್ಥಿತಿಯನ್ನ ಬಿಡದೇ ಇರೋ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಇಂದಿಗೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹೌದು, ಈ ದೇಶದಲ್ಲಿ ವಾಸಿಸೋ ಎಲ್ಲ ಮುಸ್ಲಿಮರು ಭಯೋತ್ಪಾದಕರು ಮತ್ತು ಕ್ರಿಶ್ಚಿಯನ್ನರು ಮತಾಂತರಿಗಳು ಅನ್ನೋ ಅರ್ಥವನ್ನ ನೀಡೋ ಅನೇಕ ಭಾಷಣಗಳನ್ನ ಸಾರ್ವಜನಿಕ ವೇದಿಕೆಗಳಲ್ಲಿ ಇವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಯಾದ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದ ಕಲ್ಲಡ್ಕ ಅವರು ರೌಡಿಗಳಾಗಿರ್ಲಿ, ಅವರು ಕೂಡ ದೇಶ ಪ್ರೇಮಿಗಳು, ಅವರು ಧರ್ಮ ರಕ್ಷಣೆಯನ್ನ ಮಾಡೋರು. ಮನುಷ್ಯ ಇವತ್ತಲ್ಲ ನಾಳೆ ಸಾಯೋದೇನೆ, ಅದಕ್ಕೆ ನೀವು ಹೆದರಬೇಕಾಗಿಲ್ಲ. ಇದನ್ನ ಸುಹಾಸ್ ನೆನಪಿಟ್ಟುಕೊಂಡು ಹೋರಾಟ ಮಾಡಿದಾನೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ರು. ಇನ್ನು ಕೇರಳದ ಮಂಜೇಶ್ವರದ ವರ್ಕಾಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಟ್, ಹಿಂದೂಗಳು ಮನೆಯಲ್ಲಿ ಒಂದೊಂದು ತಲವಾರನ್ನ ಇಟ್ಕೋಬೇಕು, ಹಿಂದೂ ಮಹಿಳೆಯರು ತಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಕೊಂಡು ಓಡಾಡಬೇಕು ಅಂತ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ರು. ಇನ್ನು ಹನುಮ ಜಯಂತ್ಯೋತ್ಸವ ಅಂಗವಾಗಿ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ಆಯೋಜನೆ ಮಾಡಿದ ಸಂಕೀರ್ತನ ಯಾತ್ರೆಯಲ್ಲಿ ಪ್ರಭಾಕರ್ ಭಟ್ ಮುಸ್ಲಿಮರ ವಿರುದ್ಧ ಧಾರ್ಮಿಕ ದ್ವೇಷವನ್ನ ಕಾರಿದ್ರು. ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬರು ಗಂಡಂದಿರು, ಅವರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ. ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ಮೋದಿ ಸರ್ಕಾರ. ಮೋದಿ ಸರ್ಕಾರ ಬಂತ ಆ ತ್ರಿವಳಿ ತಲಾಖ್ ಹೋಯ್ತು. ತುಂಬಾ ಹೊಟ್ಟೆ ನೋವು, ಗಂಡಸರಿಗೆ ತುಂಬಾ ಹೊಟ್ಟೆ ನೋವು. ನಿಜವಾಗಿ ಮುಸಲ್ಮಾನ್ ಹುಡುಗಿಯರಿಗೆ ಆನಂದದ ಸಂಗತಿ ಆಗಬೇಕಾಗಿ ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. ಹಾಗೆಲ್ಲ ತಲಾಕ್ 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 ಹೇಳಿದ್ರಪ್ಪ. ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ. ನೆನಪಿಟ್ಟು ಮುಸ್ಲಿಂ ಯುವಕರು ಮಾತ್ರ ಅಲ್ಲ, ಮುಸ್ಲಿಂ ಯುವತಿಯರು ಕೂಡ ಮೋಸ ಮಾಡ್ತಾ ಇದ್ದಾರೆ. ಹಿಂದೂ ಯುವಕ ಯುವತಿಯರನ್ನ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯುವಕರು ಇಲ್ವಾ ಅಂತ ಈ ಹೇಳಿಕೆಯನ್ನ ನೀಡಿದ್ರು. ಈ ಕುರಿತು ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ನಜೀರ್ ನೀಡಿದ ದೂರಿನ ಅನ್ವಯ ಶ್ರೀರಂಗಪಟ್ಟಣ ಟೌನ್ ಠಾಣೆಯ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿದ್ರು. ಆ ಬಳಿಕ ಶ್ರೀರಂಗಪಟ್ಟಣ 3ನೇ ಅಪರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಇದೇ ವ್ಯಕ್ತಿ 2019ರ ಚುನಾವಣೆಯ ವೇಳೆಯೂ ಈ ದೇಶದಲ್ಲಿ ಹನುಮನ ಭಕ್ತರು ಮಾತ್ರ ಉಳಿಬೇಕು, ಟಿಪ್ಪು ಭಕ್ತರು ತೊಲಗಬೇಕು ಅನ್ನೋ ಹೇಳಿಕೆಯನ್ನ ನೀಡಿ ಕೋಮು ಭಾವನೆ ಕೆರಳುವಂತೆ ಮಾಡಿದ್ರು. ಸೊ ಇದಕ್ಕೂ ಅತಿ ಹೆಚ್ಚು ಕೋಮುದ್ವೇಷಿ ಹೇಳಿಕೆಗಳನ್ನ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನೀಡಿದ್ದಾರೆ. ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರೋ ಇವರು ಈಗ ಮತ್ತದೇ ಹಳೆ ರಾಗ, ಹಳೆ ಚಾಳಿ ಅನ್ನುವಂತೆ ಕೋಮುದ್ವೇಷಿ ಹೇಳಿಕೆಗಳನ್ನ ನೀಡಿದ್ದಾರೆ. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆಗೋದು ಜನಗಳ ಓಟಿನ ಆಧಾರದ ಮೇಲೆ. ಹಾಗಾಗಿ ಹಿಂದೂಗಳ ಓಟು ಹೆಚ್ಚಾಗೋದಕ್ಕೆ ಹಿಂದೂ ಹೆಣ್ಣು ಮಕ್ಕಳು 3ಕ್ಕಿಂತ ಕಡಿಮೆ ಹೆರಬಾರದು. ಹಿಂದೂಗಳ ಮನೆಯಲ್ಲಿ ಓಟಿನ ಸಂಖ್ಯೆ ಕಡಿಮೆ ಆಗಬಾರ್ದು. ಈ ಬಗ್ಗೆ ಹಿಂದೂ ದಂಪತಿಗಳು ನಿರ್ಣಯವನ್ನ ಮಾಡಿಕೊಳ್ಬೇಕು ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಳಿಗೆ ಅನ್ನುವಲ್ಲಿ ಆಯೋಜನೆ ಮಾಡಿದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೇಳೆ ಈ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ವಿಧಾನಸಭಾಧ್ಯಕ್ಷ UT ಖಾದರ್ ಪ್ರತಿನಿಧಿಸೋ ಮಂಗಳೂರು ಕ್ಷೇತ್ರದ ಬಗ್ಗೆ ಮಾತನಾಡಿದ ಪ್ರಭಾಕರ್ ಭಟ್, ಉಳ್ಳಾಲದಲ್ಲಿ ಹಿಂದೂ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿನ ಬ್ಯಾರಿ ಅಂದ್ರೆ ಕರಾವಳಿಯ ಮುಸ್ಲಿಮರು ಅವರ ಮನೆಯಲ್ಲಿ 6ರಿಂದ 7 ಮಕ್ಕಳಿದ್ದಾರೆ. ಅಲ್ಲಾನ ಹೆಸರಿನಲ್ಲಿ ಅವರು ಮಕ್ಕಳನ್ನ ಮಾಡ್ತಾನೆ ಇದ್ದಾರೆ. ಹಿಂದೂಗಳಲ್ಲಿ ಓಟಿಲ್ಲದ ಕಾರಣ ನಮ್ಮವರು ಸೋಲ್ತಾ ಇದ್ದಾರೆ. ಉಳ್ಳಾಲದಲ್ಲಿ ಕೇವಲ 90,000 ಹಿಂದೂಗಳ ಓಟಿದೆ, ಆದ್ರೆ 1,10,000 ಬ್ಯಾರಿಗಳೇ ಇದ್ದಾರೆ. ಹಾಗಾಗಿ ಖಾದರ್ ಗೆಲ್ತಾನೆ ಇದ್ದಾರೆ. ಹಾಗಾಗಿ ಹಿಂದೂಗಳು ಮಕ್ಕಳನ್ನ ಮಾಡ್ಕೋಬೇಕು ಅಂತ ಈ ರೀತಿ ಕರೆಯನ್ನ ನೀಡಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು, ಹಿಂದೂಗಳನ್ನ ವ್ಯವಸ್ಥಿತವಾಗಿ ನಿರ್ನಾಮ ಮಾಡೋ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಿಂದೂ ದಂಪತಿಗಳು ಮದುವೆಯಾಗಿ 7-8 ವರ್ಷವಾದರೂ ಮಕ್ಕಳನ್ನ ಹೆರೋದಿಲ್ಲ. ಹಿಂದೂ ಸಮಾಜ ಉಳಿಬೇಕು ಅಂತ ಆದ್ರೆ ಹಿಂದೂಗಳು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ಹಿಂದೂಗಳ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಹೆಚ್ಚೆಚ್ಚು ಮಕ್ಕಳನ್ನ ಹೆರಬೇಕು. ಹಿಂದೂಗಳ ಸಂಖ್ಯೆ ಉಳಿಬೇಕಾದ್ರೆ ಹಿಂದೂ ಹೆಣ್ಣು ಮಕ್ಕಳು 3ಕ್ಕಿಂತ ಕಡಿಮೆ ಹೆರಬಾರ್ದು. ಇದನ್ನ ನಿರ್ಣಯವಾಗಿ ಮಾಡಿಕೊಂಡು ಬ್ಯಾರಿಗಳಿಗಿಂತ ಹೆಚ್ಚು ಮಕ್ಕಳನ್ನ ಹೆರಬೇಕು.
ಇದೆಲ್ಲವನ್ನು ಯೋಜನೆ ಹಾಕ್ಕೊಂಡು ಹಿಂದೂಗಳು ಬದುಕಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸೊ ನೋಡಿದ್ರಲ್ಲ, ಕರ್ನಾಟಕದ ಹಲವು ಪೊಲೀಸ್ ಠಾಣೆಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ಈ ಹಿಂದೆ ಇಂತಹದೇ ಪ್ರಕರಣಗಳು ದಾಖಲಾಗಿದ್ದಾವೆ. ಆದರೂ ಕೂಡ ಬುದ್ಧಿಯನ್ನ ಕಲಿದೇ ಇರೋ ಈತ ತನ್ನ ಚಾಳಿಯನ್ನ ಮುಂದುವರಿಸಿದ್ದಾರೆ. ಮಹಿಳೆಯರ ಖಾಸಗಿತನ, ಮಹಿಳೆಯನ್ನ ಲೈಂಗಿಕವಾಗಿ ನಿಂದಿಸೋ, ಮಹಿಳೆಯ ಮೇಲೆ ಸಾರ್ವಜನಿಕರು ಬಲ ಪ್ರಯೋಗವನ್ನ ಮಾಡುವಂತೆ ಪ್ರಚೋದಿಸೋ, ಮಹಿಳೆಗೆ ಲೈಂಗಿಕ ಜೀವ ಬೆದರಿಕೆಯನ್ನ ಒಡ್ಡೋ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ. ಸಂವಿಧಾನಯುತ ಅಧಿಕಾರವಾದ ಸಮಾನತೆ ಮಹಿಳೆಯರಿಗಿದ್ರೂ ಕೂಡ ಆಕೆ ನಿರಂತರ ಶೋಷಿತಳು. ಚಂದ್ರಲೋಕದ ಮೇಲೆ ಕಾಲಿಟ್ಟಾಕ್ಷಣ ನಾವು ಎಲ್ಲವೂ ಕೂಡ ಸಾಧನೆ ಮಾಡಿದಂತಲ್ಲ. ನಮ್ಮ ನಡುವೆ ಇರೋ ಮನುಷ್ಯರ ಜೊತೆ ನಾವು ಬದುಕೋ ರೀತಿ ನಮ್ಮ ನಾಗರಿಕತೆಯನ್ನ ಸಾರಿ ಹೇಳುತ್ತೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಒಬ್ಬ ಅನಾಗರಿಕ ವ್ಯಕ್ತಿ ಅಂತ ಹಲವು ಜನರು ಹೇಳ್ತಾ ಇದ್ದಾರೆ. ಈಗ ಓಟ್ಗಾಗಿ ಮಹಿಳೆಯರು ಮಕ್ಕಳನ್ನ ಹೆರಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರು ಅಂದ್ರೆ ಮಕ್ಕಳನ್ನ ಹೆರೋ ಯಂತ್ರ ಅಲ್ಲ. ಅವರಿಗೂ ಕೂಡ ಅವರದೇ ಆದ ಸ್ವಾತಂತ್ರ್ಯ, ಯೋಚನೆ ಮಾಡೋ ವಿವೇಚನೆ, ತಮ್ಮ ಬದುಕನ್ನ ನಿರ್ಧಾರ ಮಾಡೋ ಹಕ್ಕು ಎಲ್ಲವೂ ಕೂಡ ಮಹಿಳೆಯರಿಗಿದೆ. ನಿಮ್ಮ ಮನುವಾದಿ ಸಿದ್ಧಾಂತದಂತೆ ಹೆಣ್ಣು ಮಕ್ಕಳನ್ನ ಭೋಗದ ವಸ್ತುವಾಗಿ, ಮಕ್ಕಳನ್ನ ಹೆರೋ ಯಂತ್ರವಾಗಿ ನೋಡೋ ನಿಮ್ಮ ತುಚ್ಛ ಮನಸ್ಥಿತಿಯಿಂದ ಹೊರಬನ್ನಿ ಮಿಸ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.